ವಿದ್ಯಾರ್ಥಿಗಳೇ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ. ಈಗ ನೀವು ಮಾಡೋದು ಈಗ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸೋದು ಅದನ್ನು ತಿಳಿಸ್ನು ಲಕ್ಷ ಕೊಟ್ಟು ನೋಡ್ರಿ. ಎಲ್ಲ ವಿದ್ಯಾರ್ಥಿಗಳು ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ಬಾಯ್ಲೇನು ಮಾಡ್ಲಿಕ್ಕೆ ಬರ್ತದೆ. ಹೆಂಗಂತಂದ್ರೆ ಎರಡು ಸಂಖ್ಯೆಗಳ ಉತ್ಪನ್ನವು ಅಂದ್ರೆ ಗುಣಲಬ್ಧ. ಎರಡು ಸಂಖ್ಯೆಗಳ ಗುಣಲಬ್ಧ 3.92 ಇದೆ. ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದರ ಎರಡು ಪಾಲಿನಷ್ಟಿದ್ದರೆ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ. ಯಾವುದೇ ಒಂದು ಸಂಖ್ಯೆ ತಗೋರಿದಾರಂತ. ಇದ್ರಾಗಿದು 1.4 ಅದ. ಇದು 2 14 3 42 ಇದು 3 ಪಟ್ಟ ಆತ. 14 4 56 4 ಪಟ್ಟ ಆತ. 14 2 28 ಅಂದ್ರೆ ಇದರ 2 ಪಟ್ಟು ಯಾವುದದ? 2.8 ಅದ. ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಇದು ಏನು ಹೇಳ್ತಾರ, ಇದು ನೆನಪು ಉಳಿಯೋದಿಲ್ಲ. ಇದು ನಿಮಗೆ ರೀತಿ ಪ್ರಕಾರ ಗಣಿತ ಮಾಡೋದು ಬಂತಾರೆ, ಬೇಕಾದಂಥ ಗಣಿತ ಬಂದರೂ ಮಾಡ್ಬೋದು. ಈಗ ಏನು ವಿಚಾರ ಮಾಡ್ತೀರಿ ನೀವು? ಒಂದು ಸಂಖ್ಯೆ ಇದರ ಚಿಕ್ಕ ಸಂಖ್ಯೆ ಯಾವುದು ಇದನ್ನು ಹೇಳಿದ್ರಿ. ಇದರ 2ರಷ್ಟು ಇದದ ಅಂದರೆ ಇದರದು ಈ ಅಂಕಿ ಇದರದು ಗುಣಲಬ್ಧ ಬರೋಬ್ಬರ 3.92 ಬರ್ತದೆ. ಇಷ್ಟು ಹೇಳಿದ್ರೆ ಲೆಕ್ಕ ನಿಮಗೆ ಉತ್ತರ ಹಾಕ್ಬೋದು. ಆದರೆ ರೀತಿ ಪ್ರಕಾರ ಮಾಡೋದು ಬರಬೇಕದು. ಹೆಂಗೆ ಬೇಕಾದಂಥ ಸಂಖ್ಯೆ ಕೊಟ್ಟರು ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ನೋಡ್ರಿ, ಇದೇನದ 14 3 42 2 ಪಟ್ಟದ ಅಂತ ಹೇಳಿ ಅನ್ನಂದ್ರೆ ಇದು ಆಗೋದಿಲ್ಲ. ಇದು 14 4 56 ಇದು 4 ಪಟ್ಟದ, ಇದು ಆಗೋದಿಲ್ಲ. 14 2 ಅಂದ್ರೆ ಈ ಸಂಖ್ಯೆ 2ರಷ್ಟು ಅಂದ್ರೆ ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ ಇದು. ಅವ್ರು ದೊಡ್ಡ ಸಂಖ್ಯೆ ಕೇಳ್ಯಾರ, ಉತ್ತರ ಬಿ ಹಾಕಿಬಿಟ್ರೆ ರೈಟ್. ಇದು ಬಾಯಿದಿಂದ ಮಾಡೋದು. ಬಾಯಲ್ಲಿ ಹೆಚ್ಚ ಮಾಡಿದ್ದು ನೆನಪಿರಂಗಿಲ್ಲ. ರೀತಿ ಪ್ರಕಾರ ನೋಡೋಣ. ಇಲ್ಲಿ ನಾ ತಿಳಿಸ್ತೀನಿ. ನಾವು ಚಿಕ್ಕ ಸಂಖ್ಯೆ ಬರೋಬ್ಬರಿ ಎಕ್ಸ್ ಆಗಿರಲಿ. ದೊಡ್ಡ ಸಂಖ್ಯೆ ಬರೋಬ್ಬರಿ ಚಿಕ್ಕ ಸಂಖ್ಯೆ 2ರಷ್ಟು ಅಂದಾನಿಲ್ಲ. ಚಿಕ್ಕ ಸಂಖ್ಯೆ 2, ಚಿಕ್ಕ ಸಂಖ್ಯೆ ಎಕ್ಸ್ ಅಂತ ತಿಳ್ಕೊಂಡ್ರಿ. ದೊಡ್ಡ ಸಂಖ್ಯೆ ಏನದ? ಚಿಕ್ಕ ಸಂಖ್ಯೆ 2ರಷ್ಟು ಅಂದ್ರೆ ಏನಾಯ್ತು? 2x ಆಯ್ತು. ಎರಡು ಸಂಖ್ಯೆಗಳ ಉತ್ಪನ್ನನು ಅಂದ್ರೆ ಇದು ಗುಣಲಬ್ಧ. ಅದನ್ನು ಹೆಂಗೆ ಹಚ್ಕೋಬೇಕಂದ್ರೆ ಈಗ ಗುಣಾಕಾರ ಕಂಡು ಹಿಡಿಬೇಕು ನೀವು. ಹೆಂಗಂದ್ರೆ ಗುಣಲಬ್ಧ ಯಾವುದು? ಅನುಪಾತದ ಗುಣಲಬ್ಧ. ಇದು ಅನುಪಾತದ ಗುಣಲಬ್ಧ ಯಾವ್ದು? ಅನುಪಾತದ್ದು. ಹೆಂಗೆ ಕಂಡು ಹಿಡಿಬೇಕಂದ್ರೆ ಎಕ್ಸ್ ಗುಂಡ್ಲೆ 2x ಬರೋಬ್ಬರಿ 2x². ಏನು ಬಂತಿದ್ರದ್ದು ಗುಣಲಬ್ಧ? ಅನುಪಾತದ ಗುಣಲಬ್ಧ ಎಷ್ಟು ಬಂತು? 2x² ಬಂತು. 2x² ಬರೋಬ್ಬರಿ ಆ ಗುಣಲಬ್ಧನ ಹಚ್ಕೋರಿ 3.92. ತಿಳಿತಲ್ಲ? x² ಬರೋಬ್ಬರಿ 3.92. ತಳಗ 2ರಲ್ಲಿ ಭಾಗಿಸಿದ್ರೆ ಏನು ಬರ್ತದೆ? x² ಬರ್ತದ. x² ಸಿಗ್ತದೆ. ಈಗ ನೀವು x² ಬರೋಬ್ಬರಿ ಏನು? 3.92 ಬಾಗಿಲೆ ಈ 2 ಇಲ್ಲಿ ಬಂತು ಅಂದ್ರೆ x² ಉಳಿತು. x² ಬರಬೇಕಾದ್ರೆ 3.92ಕ್ಕೆ 2ರಲ್ಲಿ ನೀವು ಭಾಗಿಸಿದ್ರಿ ಅಂದ್ರೆ x² ಬೆಲೆ ಬರ್ತದೆ. ಇದರ ಸ್ಥಾನ ಬೆಲೆ ಹಾಕಿಬಿಡ್ರಿ. ನೋಡಿ, ಇದರ ಸ್ಥಾನ ಬೆಲೆ ಹಾಕಿಬೇಕು. ಇಲ್ಲಿ 2 ಇಟ್ಕೋರಿ. ಇದರ ಸ್ಥಾನ ಬೆಲೆ 100 ಇಲ್ಲಿ ಇಟ್ಕೊಳ್ರಿ. ತಿಳಿತಲ್ಲ? ಇವು ಇಂಥವೆಲ್ಲ ತಿಳ್ಕೊಬೇಕು. 2 ಒಂದಲೇ 2 2 9 18. ನೋಡಿ, 2 ಒಂದಲೇ 1 2 ಮತ್ತು 2 6 12. 196 ಡಿವೈಡೆಡ್ ಬೈ 100. ಏನು? ಈಗ x² ಬರೋಬ್ಬರಿ ಏನಾಗ್ತದೆ? 2 ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕು. ಇಲ್ಲಿ x² ಬರೋಬ್ಬರಿ ಏನು? 1.96 196 ಡಿವೈಡೆಡ್ ಬೈ 100 ಬರೋಬ್ಬರಿ ಏನಾಯ್ತು? 1.96 ಆಯ್ತು. x² ಬರೋಬ್ಬರಿ ಎಷ್ಟಾಯ್ತು? 1.96 ಆಯ್ತು. ಇನ್ನು x ಬರೋಬ್ಬರಿ
1.96ರ ವರ್ಗಮೂಲ ತಗೋಬೇಕು. ಏನು 1.96 ವರ್ಗಮೂಲ ತಗೋಬೇಕು. ಈಗ ಸ್ಥಾನದಲ್ಲಿ ಇಲ್ಲ ಅಂತ ತಿಳ್ಕೊಂಡು 196 ಇಟ್ಟು ಭಾಗಿಸ್ಬಿಡ್ರಿ. ಹೆಂಗೆ ನೋಡ್ರಿ, ಇಲ್ಲಿ 2 ಸ್ಥಾನ ಬಿಟ್ಟು ಗುಂಪು ಹಾಕೋಬೇಕು. ಇದು ನೋಡ್ರಿ, ಈ ಕಡೆ ಇದು ಭಾಗ 2 ಸ್ಥಾನಕ್ಕೆ ಒಂದೊಂದು ಗುಂಪ. ಈಗ 1 ಎಷ್ಟು ಉಳಿತು? 0 ಉಳಿತು. ನೋಡ್ರಿ, ವರ್ಗಮೂಲ ತೆಗಿಯಾಗ ಹೆಂಗೆ ಮಾಡ್ಬೇಕು ಅನ್ನೋ ತೋರಿಸ್ತು. ಈಗ ಸ್ಥಾನ ಮೇಲೆ ಇಲ್ಲ ಅಂತ ತಿಳ್ಕೊಂಡು ಬಿಡ್ರಿ. 196 ಇಡ್ರಿ. ಈ ಕಡೆದು 2 ಗುಂಪು ಮಾಡ್ಕೋಬೇಕು ಭಾಗಾಕಾರ ಕ್ರಮದಾಗ. ಯಾವುದೇ ಒಂದು ಲೆಕ್ಕವನ್ನು ನೀವು ರೀತಿ ಪ್ರಕಾರ ಕಲಿಬೇಕಿದಂದ್ರೆ ವರ್ಗಮೂಲ ಮಾಡ್ಬೇಕಾದ್ರೆ ನೋಡಿ, 196 ಆ ಕಡೆ ಹೊರಗಿಡ್ರಿ. 2 ಅಂಕಿ ಗುಂಪು ಹಾಕಿರಿ. 1 0 ಉಳಿತು. ಈ 1 ಇದರ ಕೂಡಿಸ್ರಿ. ಎಷ್ಟು ಬಂತೀಗ? 2 ಬಂತು. ಒಮ್ಮೆ 96ನ್ನ 2 ಅಂಕಿಗಳನ್ನು ಒಮ್ಮೆ ಹೇಳ್ಕೋಬೇಕು. ಇಲ್ಲಿ 2 ಅಂಕಿಗಳನ್ನು ಒಮ್ಮೆ ತಗೋಬೇಕು. ಇಲ್ಲಿ ನೋಡ್ರಿ, 9ಕ್ಕೆ 2ರಲ್ಲಿ ಭಾಗಿಸ್ರಿ. 2 4ಲೆ 8 ಅದ ಇಲ್ಲ, ಇಲ್ಲೂ 4 ಇಡಬೇಕು, ಇಲ್ಲೂ 4 ಇಡಬೇಕು. ನೋಡಿ, 24 96 ಬರೋಬರಿ. ನೋಡಿ, ಇದನ್ನು ಕೊಡ್ರಿ. ಏನು? ಇದಕ್ಕೊಂದು ಬಿಂದು ಕೊಡ್ರಿ. 1.4 ಗುಂಡ್ಲೆ 1.4. ಯಾಕಂದ್ರೆ ಇಲ್ಲಿ ದಶಮಾಂಶದ್ದು ಇದಕ್ಕೊಂದು ಕೊಡ್ರಿ, ಇದಕ್ಕೊಂದು ಕೊಡ್ರಿ. ಉತ್ತರ 1.4. ಏನಿದು? ಎಕ್ಸ್ ಬರೋಬ್ಬರಿ. ಎಕ್ಸ್ ಬರೋಬ್ಬರಿ ಎಷ್ಟು ಬಂತು? 1.4 ಬಂತು. ನೋಡ್ರಿ, ಬಂದದಿಲ್ಲಲ್ಲಿ. ದೊಡ್ಡ ಸಂಖ್ಯೆ ಬರೋಬ್ಬರಿ. ದೊಡ್ಡ ಸಂಖ್ಯೆ ಬರೋಬ್ಬರಿ. ದೊಡ್ಡ ಸಂಖ್ಯೆ ಬರೋಬ್ಬರಿ ಏನು? ಎಕ್ಸ್ 2x 2 ಗುಂಡ್ಲೆ 1.4 ಬರೋಬ್ಬರಿ 2.8. 2.8 ಉತ್ತರ ಸಂಖ್ಯೆ ಎಲ್ಲ ನೋಡ್ರಿ. 2.8 ಉತ್ತರ ಸಂಖ್ಯೆ ಬಿ. ನೋಡಿ, ಇಷ್ಟು ಚಂದ ತಿಳ್ಕೊಬೇಕಾದ್ರೆ ಈ ರೀತಿ ಗುರುತಾತು ಅಂತಂದ್ರೆ ನಿಮ್ಗೆ ಯಾವ ಲೆಕ್ಕ ಬೇಕಾದಂಥ ಲೆಕ್ಕ 3 ಪಟ್ಟಿರಲಿ, 4 ಪಟ್ಟಿರಲಿ, 2 ಪಟ್ಟಿರಲಿ, ಎಲ್ಲ ಲೆಕ್ಕಗಳು ಬರ್ತಾವೆ ನಿಮಗೆ. ಅದನ್ನು ನೀವು ತಿಳ್ಕೊಬೇಕು. ಯಾಕಂದ್ರೆ ಪದ್ಧತಿ ಪ್ರಕಾರ ಗಣಿತಗಳು ಬಂದು ಅಂತಂದ್ರೆ ನಿಮಗೆ ಯಾವ ಗಣಿತನೂ ಎಲ್ಲ ರೀತಿ ಗುರುತಿರ್ಬೇಕು. ಈಗ ಬಾಯಲ್ಲಿ ಹೇಳ್ತಾರೆ, ಒಂದು ಸಂಖ್ಯೆ 2ರಷ್ಟು ಇರ್ತದೆ, ಅದರ ಗುಣಾಕಾರ ಅದಾಗ್ತದೆ, ಅದೇ ಆಗ್ತದೆ. ದೊಡ್ಡ ಸಂಖ್ಯೆ ಇದಾಗ್ತದೆ, ಚಿಕ್ಕ ಸಂಖ್ಯೆ ಇದಾಗ್ತದೆ. ಅದು ನಮ್ಗೆ ಹಂಗೆ ಬೇಡ. ನಿಮಗೆ ಬೇಕಾದದ್ದು ರೀತಿಯ ಪ್ರಕಾರ ಗಣಿತ ಬರಬೇಕು. ನೀವು ಮಾಸ್ಟರ್ ಗೈಡ್ ಬಿ ಪ್ರಕಾಶನ್ ಅವ್ರ ಬುಕ್ದಾಗ ನೋಡ್ರಿ, ನೀವು ನನ್ನಂಗೆ ಗಣಿತಗಳು ಬಿಡಿಸ್ಯಾರ ಅವರು. ನೋಡ್ರಿ, ನಾವು ಒಂದು ಸ್ವಲ್ಪ ಇದು ವಿಡಿಯೋ ಮಾಡಿದ್ದು ಅದು ಆ ಬುಕ್ಕ ತೊಗೊಂಡು ನೀವು ರಿವಿಷನ್ ಮಾಡಿಬಿಟ್ರೆ ಮುಗಿದವು. ಹೆಂಗೆ ನಾವು ತಿಳ್ಕೊಬೇಕು ಅನ್ನೋದು ಈ ಗಣಿತದ ಮೇಲೆ ನೀವು ತಿಳ್ಕೊರಿ. ನೋಡ್ರಿ, ಚಿಕ್ಕ ಸಂಖ್ಯೆ ಎಕ್ಸ್ ಆಗಿರಲಿ, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ 2ರಷ್ಟು ಅಂದ್ರೆ ಎಕ್ಸ್ ಗುಂಡ್ಲೆ 2x ಆಯ್ತು. ಉತ್ಪನ್ನ ಅಂದ್ರೆ ಗುಣಲಬ್ಧ. ಎಕ್ಸ್ ಗುಂಡ್ಲೆ 2x ಬರೋಬರಿ 2x² ಆಯ್ತು. 2x² ಬರೋಬರಿ ಆ 2 ಸಂಖ್ಯೆಗಳ ಗುಣಲಬ್ಧ 3.92 ಇಡ್ರಿ. x² ಬರೋಬರಿ x² ಬರ್ಬೇಕಾಯ್ತಂದ್ರೆ ಆ 2ರಲ್ಲೇ ಭಾಗಿಸಿದ್ರೆ x² ಉಳಿತದ. 2ರಲ್ಲೇ ಭಾಗಿಸಿದಾಗ 196 ಡಿವೈಡೆಡ್ ಬೈ ಸ್ಥಾನ ಬೆಲೆ 100. ಅದನ್ನು ನೀವು ದಶಮಾಂಶ ಮಾಡ್ಕೋಬೇಕು. x² ಬರೋಬರಿ 196, 100 ಬರೋಬರಿ 1.96. x² ಬರೋಬರಿ 1.96, x ಬರೋಬರಿ 1.96ರ ವರ್ಗಮೂಲ ತೆಗಿಬೇಕು. 196ನ 2 ಗುಂಪು ಮಾಡ್ಕೋಬೇಕು. ಈ ಕಡೆದು 2 ಗುಂಪು ಅಂದರೆ ಈ ಅಂಕಿ ಒಂದೇ ಅದಾರ. 1 1 0 ಉಳಿತು. ಆ 1ಅನ್ನು ಈ 1ಅನ್ನು ತಂದು ಇದ್ರಾಗ ಇಟ್ಟು ಕೂಡಿಸ್ರಿ. 2 ಆಯ್ತು. ಈ 2ರಲ್ಲೇ ಈ 9ಕ್ಕೆ ಭಾಗಿಸ್ರಿ. 2 4ಲೆ ಅಂದಾಗ ಇಲ್ಲೂ 4 ಇಡಬೇಕು, ಇಲ್ಲೂ 4 ಇಡಬೇಕು. ಅದೇ ವರ್ಗ ಅಂಕೆಗಳಿಂದ ಭಾಗಿಸ್ಬೇಕು. ಇಲ್ಲಿ 4 ಬಂತು. 2 4ಲೆ 10 ಇಲ್ಲಿ 4 ಇಟ್ಟರೆ ಇಲ್ಲಿ 4 ಕಂಪಲ್ಸರಿ ಇಡಬೇಕು ನೀವು. ಅದೇ ವರ್ಗ ಅಂಕೆಗಳಿಂದ ಭಾಗಾಕಾರ ಮಾಡಿದಂಗೆ ನೀವು ಯಾವುದೇ ಅಂಕೆ ಮಾಡಿ. ಇಲ್ಲಿ ಲಾಸ್ಟಕ್ಕೆ 6 ಬಂದಿತ್ತು ಅಂದ್ರೆ 4ರ ಬರಬೇಕು ಅಂದ್ರೆ ಬೇಕಾದ್ರೆ ಇಲ್ಲಿ 6ರ ಬರಬೇಕು ಅಂದ್ರೆ 2 ಬಿಟ್ಟರೆ ಯಾವ ಮಗ್ಗೆಯಲ್ಲೂ ಭಾಗ ಹೋಗೋದಿಲ್ಲ. 24 4ಲೆ ಹೋಗ್ಬೇಕು, 26 6ಲೆ ಹೋಗ್ಬೇಕು. ಕೊನೆಗೆ 6 ಬಂದದಂದ್ರೆ ಇಲ್ಲಿ 4 ಬರ್ತದೆ, ಇಲ್ಲಿ 4 ಬರ್ತದೆ, ಇಲ್ಲಿ 6 ಬರ್ತದೆ, ಇಲ್ಲಿ 6 ಬರ್ತದೆ. 2 ಬಿಟ್ಟರೆ ಯಾವ ಅಂಕೆಯಲ್ಲೂ ಭಾಗ ಹೋಗಲ್ಲ. ನಿಮ್ಗೆ ವರ್ಗಮೂಲದಾಗ ನಾ ಇಂಥವೆಲ್ಲ ಮಾದರಿಗಳನ್ನು ಹಾಕ್ಯಾನ. ಅದು ವರ್ಗ ನೀವು ದಶಮಾಂಶ ತೆಗಿಬೇಕದು.
ಆ 2 ದಶಮಾಂಶನ ಏನು ಮಾಡಬೇಕು, 1.4 ಇದಕ್ಕೊಂದು ದಶಮಾಂಶ ಕೊಡಬೇಕು, ಇದಕ್ಕೊಂದು ದಶಮಾಂಶ ಕೊಡಬೇಕು. ಒಂದು ಜರ್ ನೀವು 1.4 ತಕ್ಕೊಂಡ್ರೆ ಅಂದ್ರೆ ಇದೆ ಅದರದ್ದು ಎಕ್ಸ್ ಬಂತು. ಎಕ್ಸ್ ಅಂದ್ರೆ ಏನು, ಚಿಕ್ಕ ಸಂಖ್ಯೆ. ಎಕ್ಸ್ ಅಂದ್ರೆ ಏನು, ಚಿಕ್ಕ ಸಂಖ್ಯೆ. ಎಲ್ಲ ತಿಳ್ಕೊರಿ ನೀವು. ಏನು ಬಂತು, ಎಕ್ಸ್ ಅಂದ್ರೆ ಏನು, ಚಿಕ್ಕ ಸಂಖ್ಯೆ. ಗುರುತಲ್ಲಿ ದೊಡ್ಡ ಸಂಖ್ಯೆ ಬರೋಬ್ಬರಿ 2x, ಯಾಕಂದ್ರೆ ಚಿಕ್ಕ ಸಂಖ್ಯೆ 2ರಷ್ಟು ಅಂದರೆ ಅವರು 2ರಷ್ಟು. 2 ಗುಂಡ್ಲೆ x 2x, 2 ಗುಂಡ್ಲೆ x, ಎಕ್ಸದ ಬೆಲೆ ಎಷ್ಟು, 1.4, 2.8. ದೊಡ್ಡ ಸಂಖ್ಯೆ 2.8. 1.4ಕ್ಕೆ 2.8 ಗುಣಾಕಾರ ಮಾಡಿದ್ರೆ 3.96 ಬರ್ತದೆ. ಉತ್ತರ ಸಂಖ್ಯೆ 2.8. ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ ನೀವು, ಭಾಳ ಚಲೋ ಮ್ಯಾಥ್ಸ್ ಇದು. ನೋಡ್ರಿ, ನವೋದಯದಾಗ ಎಂತೆಂಥ ಗಣಿತ ಬಿದ್ದಿರ್ತಾವ ಅನುಪಾತ ಮೇಲೆ ನೀವು ಬೆಲೆ ಕಂಡು ಹಿಡಿಬೇಕು. ತಿಳಿತಲ್ಲ, ಇದು ಅನುಪಾತ. ಇವೇನು ಅನುಪಾತ ಇದ್ದಂಗೆ ಇವು ಅನುಪಾತಗಳ ಗುಣಲಬ್ಧ. ಅನುಪಾತದ ಗುಣಲಬ್ಧ. ಅದನ್ನ ಆಮೇಲೆ ಬರಿಬೇಕಂತ ಬಿಟ್ಟೆ. ಅನುಪಾತಗಳ ಗುಣಲಬ್ಧ. ಅನುಪಾತಗಳ ಗುಣಲಬ್ಧ. ಗುಣಲಬ್ಧ. ನೋಡಿ, ಸರಿಯಾಗಿ ನೋಡ್ಕೊರಿ, ನೋಡ್ಕೊಂಡು ಕಿಸನ್ ಮಾಡಿ. ಅನುಪಾತಗಳ ಗುಣಲಬ್ಧ ಅದು ಸಮ ಏನಿರ್ತದೆ, 2x² ಆಯ್ತು. 2x² ಬರೋಬ್ಬರಿ 3.92. x² ಅಂದ್ರೆ ಈ 2ರಲ್ಲೇ ಭಾಗಿಸಿದ್ರೆ x² ಉಳಿತದೆ. ಎಲ್ಲ ತಿಳಿಸಿನು ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ ಚಂದ.